ನಮ್ಮ ಭಾರತ ದೇಶದವರು ಶಾಂತಿ ಪ್ರಿಯರು. ಇವರು ಏನೇ ಮಾಡಿದ್ರು ಇಲ್ಲಿವರೆಗೆ ತಡ್ಕೊಂಡು ಬಂದಿದ್ದಾರೆ. ಇವರು ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡೋದು, ಹಿಂದೂ ಮುಸ್ಲಿಂ ಅಂತ ಚೆಕ್ ಮಾಡಿ ಹೊಡೆದಿರೋದು, ಬೇಕಾದಷ್ಟು ಕಿರುಕುಳ ಕೊಟ್ಟಿದ್ದಾರೆ. ಬಾರ್ಡ್ರಲ್ಲಿ ಪ್ರತಿನಿತ್ಯ ಗುಂಡಿನ ದಾಳಿ ಮಾಡ್ತಾರೆ. ಆದರೂ ಯಾವುದು ಬೇಡ ಅನ್ನೋ ಉದ್ದೇಶದಿಂದ ತಡ್ಕೊಂಡು ಬಂದಿದ್ದಾರೆ. ಬಟ್ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಅದೆಲ್ಲದಕ್ಕಿಂತ ಇವತ್ತು ಹೆಚ್ಚಿನ ಸಂತೋಷ ನನಗಾಗಿದ್ದೇನೆಂದರೆ, ಬೆಳಗ್ಗೆ ಟಿ ವಿನಲ್ಲಿ ನೋಡಿದಾಗ ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಊರಗಲ ಕುಂಕುಮ ಹಾಕಿದರು. ಇವತ್ತು ಅದು ನನಗೆ ಭಾಳ ಸಂತೋಷ ಆಯಿತು. ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಹಿಂದುತ್ವನ ಒಪ್ಕೊಂಡ್ರಲ್ಲ ಅನ್ನೋದು ಒಂದು ಸಂತೋಷದ ವಿಚಾರ. ಯಾಕಂದರೆ ಇವತ್ತು ಬೆಳಗ್ಗೆ ನಾನು ಟಿ ವಿಲಿ ನೋಡಿದಾಗ ಭಾಳ ಖುಷಿ ಆಯಿತು. ಎಲ್ಲದಕ್ಕಿಂತ ಇವಾಗ ಏನು ಮಾಡ್ತಾಯಿದ್ರೆ ಇದು ರತ್ತುಪಟ್ಟು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನಾವು ಇನ್ನೂ 20 ವರ್ಷ ಹಿಂದುಳಿದ್ರೂ ಪರವಾಗಿಲ್ಲ, ಇವ್ರನ್ನ ಇದೇ ಸಿಕ್ಕಿದ ಅವಕಾಶ ಮಟ್ಟ ಹಾಕ್ಬಿಡ್ಬೇಕು ಸರ್. ಇದು ನನ್ನ ಅಭಿಪ್ರಾಯ. ಓಕೆ, ಈಗಾಗಲೇ ಯುದ್ಧ ಆಗಬೇಕು ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಯುದ್ಧ ಆಗಬೇಕಾ ಅಥವಾ ಉಗ್ರರ ಕ್ಯಾಂಪ್ಗಳನ್ನ ಹುಡುಕಿ ಹೊಡಿಬೇಕಾ? ಸರ್, ಅಲ್ಲಿ ಇರೋರೆಲ್ಲ ಉಗ್ರಗಾಮಿಗಳೇ 80%. ಈಗ ನಮ್ಮಲ್ಲಿ ನೀವು 80% ಜನನ್ನ ಕೇಳಿದ್ರೆ ನೀವು ಬೇಡ ಶಾಂತಿ ಶಾಂತಿ ಅಂದ್ಕೊಂಡೇ ಬಂದ್ರಿ ಇಲ್ಲಿವರೆಗೆ 80%. ಇವತ್ತು ನೀವು 100 ಜನ ಕೇಳಿದ್ರೆ 90% ಇಲ್ಲ ಯುದ್ಧ ಮಾಡಲೇಬೇಕು ಅಂತ ಇದ್ದಾರೆ. ಅದಕ್ಕೆ ಕಾರಣ ಅವ್ರು ನಮಗೆ ಕೊಟ್ಟಿರ್ತಕ್ಕಂಥ ಕಿರುಕುಳ. ನಮ್ಮಲ್ಲಿ ನೀವು ಇವಾಗ ಒಂದು 10 ವರ್ಷದಿಂದ ಕೇಳಿದ್ರು ಯುದ್ಧ ಬೇಡ ಅಂತಿದ್ರು, ಲಾಸ್ಟ್ ಇಯರ್ ಕೇಳಿದ್ರು ಬೇಡ ಅಂತಿದ್ರು. ಇವಾಗ ನಮ್ಮನ್ನ ಆ ಪರಿಸ್ಥಿತಿಯಿಂದ ಈಚೆ ತಂದುಬಿಟ್ಟಿದ್ದಾರೆ ಇವರು. ನಾವು ಇನ್ನೂ 10 ಅಲ್ಲ 20 ವರ್ಷ ಹಿಂದೆ ಹೋದ್ರೂ ನಮ್ಗೆ ಯುದ್ಧ ಆಗಲಿ. ನಾನೊಬ್ಬ ಕಾಂಗ್ರೆಸ್ ಕೋಟ್ ಹಾಕಿರೋ ಮತದಾರ ಆದರೂ ಹೇಳ್ತಾ ಇದ್ದೀನಿ ನಾನು, ಇದು ಸಿದ್ದರಾಮಯ್ಯನವ್ರಿಗೆ ಮರ್ಯಾದೆನೂ ಅಲ್ಲ, ಧರ್ಮನೂ ಅಲ್ಲ. ದೇಶ ಅನ್ನೋ ವಿಚಾರ ಬಂದಾಗ ಇವರು ಲೋಕಲ್ ಪಾಲಿಟಿಕ್ಸು, ಪಂಚಾಯಿತಿ ಮಟ್ಟದಲ್ಲಿ ಪಾಲಿಟಿಕ್ಸ್ ಮಾಡ್ಕೊ ಕೂತ್ಕೊಂಡ್ರೆ ಆಗಲ್ಲ. ಇದು ದೇಶ ಓಲೈಕೆ ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು. ಮಿತಿಮೀರಿ ಈಗ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಎದ್ದು ಕುಣಿತಾ ಇದೆ ಈಗ ಏನು ಮಾಡಬೇಕು ಅಂತ. ಇದು ಮರ್ಯಾದೆ ಅಲ್ಲ ಇವರಿಗೆ. ಮುಖ್ಯಮಂತ್ರಿಗಳು ಓಲೈಕೆ ಮಾಡ್ಕೊಂಡು ಈ ಮಟ್ಟಕ್ಕೆ ಓಲೈಕೆ ಮಾಡಬಾರ್ದು. ಏಕೆ ಬೇರೆ ಸಮುದಾಯದಲ್ಲಿ ಬಡವರಿಲ್ವಾ? ಈಗ ನಮ್ಮ ಹಿಂದೂ ಸಮುದಾಯದಲ್ಲೇ ಯಾರಿಗಾರು ರಿಸರ್ವೇಷನ್ ಕೊಟ್ಟರೆ ಬೇರೆ ಜನ ಯಾರು ಗಲಾಟೆ ಮಾಡಿದ್ರಾ? ಯಾಕೆ ಕೊಟ್ಟಿದ್ರೆ ಪ್ರಶ್ನೆ ಮಾಡ್ತಿದ್ರಾ? ಏನೂ ಇಲ್ಲ. ಬಟ್ ಇಷ್ಟೊಂದು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಈ ಲೆವೆಲ್ಗೆ ಇಳಿಬಾರ್ದಿತ್ತು ಅವರು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪಾಕಿಸ್ತಾನ ಕೂಡ ಅನುಬಾಂಬ್ ಹಾಕ್ತೀನಿ, ಮತ್ತೊಂದು ಮಾಡ್ತೀನಿ, ನಮಗೂ ಆ ಸಾಮರ್ಥ್ಯ ಇದೆ ಸರ್, ಮಾತಾಡ್ತಿದ್ದಾರೆ. ಇವಾಗ ನಾವು ಯಾವ ಮಟ್ಟಕ್ಕೆ ಹೋಗೋಕ್ಕೂ ರೆಡಿ ಇದ್ದೀವಿ ಅಂದರೆ ಅವ್ರು ನಾಳೆವರೆಗೆ ಹಾಕೋದು ಬೇಡ. ಅವ್ರ ಕೆಪಾಸಿಟಿ ಇದ್ರೆ ಇವಾಗಲೇ ಹಾಕಲಿ. ಪಾಕಿಸ್ತಾನದವ್ರಿಗೆ ತಾಕತ್ತಿದ್ರೆ ಇವಾಗಲೇ ಹಾಕಲಿ. ನಾಳೆವರೆಗೆ ನಾವೇನು ವೆಯ್ಟ್ ಮಾಡೋಕೊಂಡು ಏನು ಕಾಯಕ್ಕೆ ರೆಡಿ ಇಲ್ಲ, ಆಯಿತಾ? ಏನು ಅವ್ರ ಒಬ್ಬರ ಹತ್ರನೇ ಎಲ್ಲ ಇರೋದು. ನಮ್ಮವ್ರೇನು ಸುಮ್ಮನೆ ಬರೀ ಬೊಗಳೆ ಮಾತು ಯಾಕೆ ಬೇಕು? ಅವ್ರ ಕೈಲಾದರೆ ಹಾಕಲಿ. ಏನು ಮಾಡೋಕ್ಕಾಗುತ್ತೆ ಮಾಡಲಿ ಅವ್ರು ಪಾಕಿಸ್ತಾನವರು, ನೋಡೋಣ. ಈಗ ಏನಂದರೆ ಪರಿಸ್ಥಿತಿ ನಮ್ಮದೊಂದು ಪ್ರಧಾನಿಯವ್ರ ಕಂಟ್ರೋಲಲ್ಲಿ ನಮ್ಮ ದೇಶ ಇದೆ. ಅವ್ರು ಅದನ್ನ ಸರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೆಂಟ್ರಲಲ್ಲಿ ಮೋದಿ ಅವ್ರು ಇಲ್ಲ ಅಂತ ಅಂದರೆ ಇವತ್ತು ನೀವು ನೋಡ್ಕೊಂಬನ್ನಿ, ಈ ಲಾಸ್ಟ್ 1 ಮಂತಿಂದ ನೋಡ್ಕೊಂಬನ್ನಿ, ಪ್ರತಿದಿನ ಟಿ ವಿ ನೋಡಿ, ಅಲ್ಲಿ ಕೊಲೆ, ಇಲ್ಲಿ ಸುಲಿಗೆ, ಅಲ್ಲಿ ಮರ್ಡ್ರು, ಇಲ್ಲಿ ರೇಪು ಬರೀ ಇದೆ. ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ಅಲ್ಲಿ ಯಾವುದೋ ಒಂದು ಹುಡುಗಿ ರೇಪ್ ಆಗಿದೆ ಅಂದರೆ ನನಗೆ ಮಾಹಿತಿ ಬಂದಿಲ್ಲ, ನೋಡ್ತೀನಿ. ಅದು ಯಾರೋ ಒಬ್ಬೊಂದು ವಿಡಿಯೋ ಬಂದಿದೆ ನೋಡಿ, ಇವನು ನಿಮ್ಮ ಮಂತ್ರಿ ಈ ಥರದಲ್ಲಿ ಮಾಡಿದ್ದಾನೆ ಅಂದರೆ ಇವನು ಅವನ ಥರನೇ ಇದ್ದಾನೆ, ಅವನೇ ಆಗಿದ್ರೆ ಕ್ರಮ ಜರುಗಿಸ್ತೀನಿ ಅಂತಾರೆ. ಇನ್ನು ಯಾವ ಥರ ಜನಗಳು ಇವ್ರನ್ನ ಎದುರಾಕೊಂಡು ಬದುಕೋಕ್ಕಾಗತ್ತಾ? ಇದು ವಾಸ್ತವ.